ಪಾಕಿಸ್ತಾನಕ್ಕೆ ಅಂತ್ಯಕಾಲ ಶುರುವಾಯಿತಾ? ಒಂದೇ ದಿನ 10 ನಗರಗಳಲ್ಲಿ ಯುದ್ಧ, ಡಿಸಿ ಕಿಡ್ನ್ಯಾಪ್, ಸೈನಿಕರು ಖತಮ್. ಇತ್ತ ಪ್ರಧಾನಿ ಹೇಳಿದ ಸತ್ಯಕ್ಕೆ ಜಗತ್ತೇ ಶಾಕ್. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮಾತನಾಡೋದಕ್ಕೆ ಹೊರಟಿರುವ ವಿಷಯ ನಮ್ಮ ನೆರೆಹೊರೆಯ ರಾಷ್ಟ್ರ ಪಾಕಿಸ್ತಾನದ ಬಗ್ಗೆ. ಆದರೆ ಇದು ದಿನನಿತ್ಯದ ಸುದ್ದಿಯಲ್ಲ, ಪಾಕಿಸ್ತಾನದ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನ ಅಂತ ದಾಖಲಾಗಿದೆ. ಒಂದು ಕಡೆ ದೇಶದ ಗಡಿಯಲ್ಲಿ ರಕ್ತದೋಕುಳಿ ಹರಿತಾಗಿದ್ರೆ, ಇನ್ನೊಂದು ಕಡೆ ದೇಶದ ಖಜಾನೆ ಖಾಲಿಯಾಗಿ ಪ್ರಧಾನಿಗೆ ತಲೆ ತಗ್ಗಿಸಿ ನಿಂತಿದ್ದಾನೆ. ಊಹೆ ಮಾಡಿ, ಒಂದು ದೇಶದ ಪ್ರಮುಖ 10 ನಗರಗಳ ಮೇಲೆ ಒಂದೇ ಸಮಯಕ್ಕೆ, ಅಂದರೆ ಬೆಳಗ್ಗೆ 6 ಗಂಟೆಗೆ ಏಕಕಾಲದಲ್ಲಿ ದಾಳಿ ನಡೆದ್ರೆ ಏನಾಗಬೇಡ. ಇದು ಯಾವುದೋ ವಿದೇಶಿ ಶಕ್ತಿ ಮಾಡಿದ ದಾಳಿಯಲ್ಲ, ಇದು ಪಾಕಿಸ್ತಾನದೊಳಗೆ ಹುಟ್ಟಿಕೊಂಡಿರೋ ಬೆಂಕಿ. ಬಲೂಚ್ ಲಿಬರಲ್ ಆರ್ಮಿ ಅರ್ಥಾತ್ ಬಲೂಚಿಸ್ತಾನ್ ಇವತ್ತು ಆಪರೇಷನ್ ಹೆರಾಫ್ 2.0 ಶುರು ಮಾಡಿದೆ. ರಸ್ತೆಗಳು ಬಂದ್ ಆಗಿವೆ, ಪೊಲೀಸ್ ಠಾಣೆಗಳು ಉಗ್ರರ ವಶಕ್ಕೆ ಬಂದಿವೆ. 12ಕ್ಕೂ ಹೆಚ್ಚು ಪಾಕ್ ಸೈನಿಕರು ಸ್ಥಳದಲ್ಲೇ ಖತಮ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಒಬ್ಬ ಜಿಲ್ಲಾಧಿಕಾರಿಯನ್ನೇ ಉಗ್ರರು ಕಿಡ್ನ್ಯಾಪ್ ಮಾಡಿ ವಿಡಿಯೋ ಹರಿಬಿಟ್ಟಿದ್ದಾರೆ ಅಂದರೆ ಅಲ್ಲಿನ ಪರಿಸ್ಥಿತಿ ಕೈ ಮೀರಿದೆ ಅಂತಾನೆ ಅರ್ಥ. ಇದೆಲ್ಲದರ ನಡುವೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಜಗತ್ತಿನ ಮುಂದೆ ಒಂದು ಮಾತು ಹೇಳಿದ್ದಾನೆ. ಆ ಮಾತು ಕೇಳಿದ್ರೆ ಎಂಥವರಿಗೂ ಅಯ್ಯೋ ಪಾಪ ಪಾಕಿಸ್ತಾನ ಅಂತ ಅನ್ಸಿ ನಗದೆ ಇರೋದಿಲ್ಲ. ಭಿಕ್ಷೆ ಬೇಡೋದಕ್ಕೆ ನಮಗೆ ನಾಚಿಕೆ ಆಗ್ತಾ ಇದೆ ಅಂತ ಪ್ರಧಾನಿ ಒಪ್ಕೊಂಡಿದ್ದಾನೆ. ಹಾಗಾದ್ರೆ ನಿಜಕ್ಕೂ ಆಗ್ತಾ ಇರೋದಾದ್ರೂ ಏನು ಪಾಕಿಸ್ತಾನದಲ್ಲಿ? ಬಲೂಚಿಸ್ತಾನ್ ಪಾಕಿಸ್ತಾನದಿಂದ ಮುರಿದು ಹೋಗುತ್ತಾ? ಆಪರೇಷನ್ ಹೆರಾಫ್ 2.0 ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು? ಪಾಕಿಸ್ತಾನ ಇಬ್ಬಾಗವಾಗಿ ದಿವಾಳಿಯಾಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ, ಈ ಪಾಕಿಸ್ತಾನಕ್ಕಿನ್ನೂ ಬುದ್ಧಿ ಬಂದಿಲ್ವಾ? ಉಗ್ರರ ಅಡಗುತಾನ ಪಾಕಿಸ್ತಾನ ಈಗ ಸತ್ಯಾನಾಶವಾಗ್ತಾ ಇದೆ. ಬಲೂಚ್ ಲಿಬರಲ್ ಆರ್ಮಿ ಅರ್ಥಾತ್ ಈ ತಾಲಿಬಾನಿಗಳಿದಾರಲ್ಲ, ಇವರನ್ನ ಒಂದು ಕಾಲದಲ್ಲಿ ಸಾಕದಂತಹ ಪಾಕಿಸ್ತಾನ ಈಗ ಇದೇ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇನ್ನೂ ದಾಳಿ ಮಾಡಬೇಕಾ? 10 ಅಲ್ಲ 20 ಅಲ್ಲ, ಇಡೀ ಪಾಕಿಸ್ತಾನದ ಮೇಲೆಗೆ ಡ್ರೋನ್ ದಾಳಿ ಮಾಡಿ ಸತ್ಯಾನಾಶವಾಗಬೇಕಾ ಈ ಪಾಕಿಸ್ತಾನ? ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಘಟನೆ ಶುರುವಾಗಿದ್ದು ಬೆಳಗ್ಗೆ 6 ಗಂಟೆಗೆ. ಪಾಕಿಸ್ತಾನದ ಸೇನೆ ಇನ್ನೂ ನಿದ್ದೆಯಿಂದ ಏಳುವ ಮುನ್ನವೇ ಬಲೂಚಿಸ್ತಾನದ ಮೂಲೆ ಮೂಲೆಗಳಲ್ಲಿ ಗುಂಡಿನ ಸದ್ದು ಕೇಳಿಸೋದಕ್ಕೆ ಶುರುವಾಯಿತು. ಇದೊಂದು ಸಾಮಾನ್ಯ ದಾಳಿಯಾಗಿರಲಿಲ್ಲ, ಇದು ವೆಲ್ ಪ್ಲಾನ್ಡ್ ಮಿಲಿಟರಿ ಆಪರೇಷನ್. ಬಲೂಚ್ ಲಿಬರೇಷನ್ ಆರ್ಮಿ ಇದನ್ನ ಆಪರೇಷನ್ ಹೆರಾಫ್ 2.0 ಅಂತ ಕರೆದಿದೆ. ಏನಿದು ಹೆರಾಫ್ ಅಂತೀರಾ? ಇದರರ್ಥ ಕತ್ತಲ ಚಂಡಮಾರುತ ಅರ್ಥ. ನಿಜಕ್ಕೂ ಪಾಕಿಸ್ತಾನಿ ಸೇನೆಯ ಪಾಲಿಗೆ ಇದೊಂದು ಚಂಡಮಾರುತವೇ ಆಗಿತ್ತು. ಸಾವಿನ ಸುನಾಮಿಯನ್ನೇ ಎಬ್ಬಿಸಿತ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ನಗರಗಳು, ಕ್ವೆಟ್ಟಾ, ನಿಷ್ಕೋ, ಗ್ವಾದರ್, ಮಸ್ತೂಮ್, ಕಲಾತ್ ಹೀಗೆ ಪ್ರಮುಖ ನಗರಗಳ ಮೇಲೆ ಬಲೂಚ್ ಉಗ್ರರು ಮುಗಿಬಿದ್ರು. ಇವರ ಟಾರ್ಗೆಟ್ ಯಾರಾಗಿದ್ರು ಗೊತ್ತಾ? ಪಾಕಿಸ್ತಾನದ ಸೇನೆ ಮತ್ತು ISI ನೆಲೆಗಳು. ಸಾಮಾನ್ಯವಾಗಿ ಉಗ್ರರು ದಾಳಿ ಮಾಡಿ ಓಡಿ ಹೋಗ್ತಾರೆ, ಆದರೆ ಇಲ್ಲಿ ನಡೆದಿದ್ದೇ ಬೇರೆ. ಇವರು ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡಿ ಅಲ್ಲಿನ ಪೊಲೀಸರನ್ನ ಓಡಿಸಿ ಆ ಬಿಲ್ಡಿಂಗ್ಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳನ್ನು ಬ್ಲಾಕ್ ಮಾಡಿ ಪಾಕ್ ಸೇನೆಯ ವಾಹನಗಳು ಬರದಂತೆ ತಡೆದಿದ್ದಾರೆ. ಇದು ಪಾಕಿಸ್ತಾನದ ಸಾರ್ವಭೌಮತ್ವಕ್ಕೆ ನೇರ ಸವಾಲಾಗಿದೆ. ಮಜೀದ್ ಬ್ರಿಗೇಡ್ ಸಾವಿನ ದೂತರು. ಹೌದು, ಈ ದಾಳಿಯ ಹಿಂದಿರೋದು ಬಲೂಚ್ ಲಿಬರೇಷನ್ ಆರ್ಮಿಯ ಅತ್ಯಂತ ಅಪಾಯಕಾರಿ ಪಡೆ, ಅದುವೇ ಮಜೀದ್ ಬ್ರಿಗೇಡ್. ಇವರು ಎಂಥವರಂದ್ರೆ ಇವರಿಗೆ ಪ್ರಾಣದ ಭಯ ಇಲ್ಲ. ಇವರೆಲ್ಲರೂ ಫಿದಾಯಿನ್ಗಳು, ಅಂದ್ರೆ ಆತ್ಮಹತ್ಯಾ ದಳದ ಸದಸ್ಯರು. ವರದಿಗಳ ಪ್ರಕಾರ ಕ್ವೆಟ್ಟಾ ಮತ್ತು ಗ್ವಾದರ್ ಸೇರಿದಂತೆ 5 ನಗರಗಳಲ್ಲಿ ಇವರು ಆತ್ಮಾಹುತಿ ದಾಳಿ ನಡೆಸಿದ್ದಾರೆ. ನೇರವಾಗಿ ಸೇನಾ ಕ್ಯಾಂಪ್ಗಳ ಗೇಟ್ಗೆ ವಾಹನ ಗುದ್ದಿಸಿ ಒಳಗೆ ನುಗ್ಗಿದ್ದಾರೆ. ಅಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಕನಿಷ್ಠ 12ಕ್ಕೂ ಹೆಚ್ಚು ಪಾಕ್ ಸೈನಿಕರು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. BLA ಬಿಡುಗಡೆ ಮಾಡಿರೋ ವರದಿಯ ಪ್ರಕಾರ ಅಥವಾ ಮಾಹಿತಿಯ ಪ್ರಕಾರ ಅವರಲ್ಲಿ ಫತಾಹ ಸ್ಕ್ವಾಡ್ ಮತ್ತು ಜಿರಾಬ್ ಸ್ಕ್ವಾಡ್ ಎಂಬ ವಿಶೇಷ ತಂಡಗಳು ಈ ಕೆಲಸವನ್ನ ಮಾಡಿ ಮುಗಿಸಿವೆಯಂತೆ. ಕ್ವೆಟಾದಲ್ಲಿ ಏನಾಯ್ತು ಗೊತ್ತಾ? ಒಂದು ಬ್ಯಾಂಕ್ನಲ್ಲಿದ್ದ ಹಣವನ್ನ ದೋಚಿಕೊಂಡು ನಂತರ ಆ ಬ್ಯಾಂಕನ್ನೇ ಬಾಂಬ್ ಇಟ್ಟು ಸ್ಫೋಟ ಮಾಡಿದ್ದಾರೆ. ಬಲೂಚ್ ಹೋರಾಟಗಾರರ ಕೈಯಲ್ಲಿ AK-47 ಹಿಡಿದು ರಸ್ತೆಗಳಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಪೊಲೀಸ್ ವಾಹನಗಳು ರಸ್ತೆ ಬದಿಯಲ್ಲಿ ಹೊತ್ತಿ ಉರಿತಾ ಇವೆ.
ಪಾಕಿಸ್ತಾನದ ಸೇನೆ ಇಷ್ಟು ವರ್ಷ ನಾವು ಸ್ಟ್ರಾಂಗ್ ಅಂತ ಹೇಳ್ತಾಗಿದ್ವಲ್ಲ, ಆದರೆ ಇವತ್ತು ಪಾಕಿಸ್ತಾನಿ ಸೈನಿಕರು ತಮ್ಮ ಬ್ಯಾರಕ್ ಒಳಗಡೆನೆ ಅವಿತು ಕುಳಿತುಕೊಳ್ಳುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಇನ್ನು ಆಪರೇಷನ್ನ ಅತ್ಯಂತ ಅವಮಾನಕಾರಕ ಸಂಗತಿ ಅಂದ್ರೆ ನೋಶ್ಕಿ ಘಟನೆ. ಅಲ್ಲಿನ ಡೆಪ್ಯೂಟಿ ಕಮಿಷನರ್ ಡಿಸಿ ಅಂದ್ರೆ ಜಿಲ್ಲಾಧಿಕಾರಿ ಮೊಹಮ್ಮದ್ ಹುಸೇನ್ ಒಂದು ಜಿಲ್ಲೆಗೆ ಅವನೇ ರಾಜನಾಗಿರ್ತಾನೆ. ಅವನನ್ನೇ ಕಾಪಾಡಿಕೊಳ್ಳೋದಕ್ಕೆ ಆಗಲಿಲ್ಲ ಅಂತಂದ್ರೆ ಜನಸಾಮಾನ್ಯರ ಗತಿ ಏನು ಹೇಳಿ? ಬಲೂಚಿ ಹೋರಾಟಗಾರರು ಡಿಸಿ ಸಾಹೇಬ್ರನ್ನ ಅವರ ಕಚೇರಿಯಿಂದ ಅಥವಾ ಮನೆಯಿಂದ ಎಳೆದುಕೊಂಡು ಕಿಡ್ನಾಪ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರನ್ನ ಒತ್ತೆಯಾಳಾಗಿ ಇಟ್ಟುಕೊಂಡು ಒಂದು ವಿಡಿಯೋ ಸಂದೇಶವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಡಿಸಿ ಅಸಹಾಯಕನಾಗಿ ಕುಳಿತಿದ್ದಾನೆ. ಇದು ಪಾಕಿಸ್ತಾನ ಸರ್ಕಾರಕ್ಕೆ ಮಾಡಿದ ನೇರ ಅವಮಾನ ಅಂತ ಹೇಳಿದ್ದಾರೆ. ಮುಸ್ಕುನ್ ಮತ್ತು ಕಲಾತ್ನಲ್ಲಿ ಪೊಲೀಸ್ ಠಾಣೆಗಳ ಮೇಲೆ ಬಲೂಚ್ ಧ್ವಜ ಹಾರಾಡ್ತಾ ಇದ್ದಾವೆ. ಸೇನೆ ಮತ್ತು ಹೋರಾಟಗಾರರ ನಡುವೆ ಇನ್ನೂ ಕಾದಾಟ ನಡೀತಾ ಇದೆ. 3 ಬಲೂಚ್ ಫೈಟರ್ಗಳು ಸತ್ತಿದ್ದಾರೆ ಅನ್ನೋ ಸುದ್ದಿಗಿದೆ. ಆದರೆ ಪಾಕ್ ಸೇನೆಯ ಸಾವು ನೋವಿನ ಸಂಖ್ಯೆ ಇದಕ್ಕಿಂತ ಹೆಚ್ಚಿರಬಹುದು ಅಂತ ಸ್ಥಳೀಯ ಪತ್ರಕರ್ತರು ಹೇಳ್ತಾ ಇದ್ದಾರೆ. ಪಾಕ್ ಸೇನೆ ಮಾತ್ರ ಮೌನಕ್ಕೆ ಶರಣಾಗಿದೆ. ಯಾಕಂದ್ರೆ ಸತ್ಯ ಒಪ್ಕೊಂಡ್ರೆ ತನ್ನ ಮರ್ಯಾದೆ ಹರಾಜಾಗತ್ತಲ್ಲ. ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಅಮಾಯಕರು ಸತ್ತಿದ್ದಾರೆ, ಎಷ್ಟು ಜನ ಸೈನಿಕರು ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಸಾವಿನ ಸಂಖ್ಯೆಯನ್ನ ರೀಓಪನ್ ಮಾಡಿದ್ರೆ ಅಥವಾ ಜಗಜ್ಜಾಹೀರ್ ಮಾಡಿದ್ರೆ ತನ್ನ ಮರ್ಯಾದೆ ಎಲ್ಲಿ ಹೋಗತ್ತೆ, ತನ್ನ ಸರ್ಕಾರ ಎಲ್ಲಿ ಬಿದ್ದು ಹೋಗತ್ತೆ ಅಂತ ಶಹಬಾಜ್ ಶರೀಫ್ ಸಾವಿನ ಸಂಖ್ಯೆಯನ್ನ ಬಚ್ಚಿಡ್ತಿದ್ದಾನೆ. ಅದೇ ಮೂರ್ಖ ಆಸಿಮ್ ಮುನೀರ್ ಏನ್ ಮಾಡ್ತಿದ್ದಾನಂತ ಗೊತ್ತಿಲ್ಲ. ತನ್ನ ದೇಶದೊಳಗಡೆನೇ ಬಂದು ಈ ಬಲೂಚ್ ಆರ್ಮಿಯ ಉಗ್ರರು ಪೊಲೀಸರನ್ನ, ಪಾಕಿಸ್ತಾನಿ ಸೈನಿಕರನ್ನ ಹೊಡೆದುರುಳಿಸ್ತಾ ಇದ್ದಾರೆ. ಈ ಆಸಿಮ್ ಮುನೀರ್ ಎಲ್ಲಿ ಹೋಗಿ ಕೂತಿದ್ದಾನೆ ಅನ್ನೋದು ಪಾಕಿಸ್ತಾನದ ಜನ ಈಗ ಹೊರಗಡೆ ಬೀದಿಗೆ ಬಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಇವತ್ತು ಪ್ರಧಾನಿ ಶಹಬಾಜ್ ಶರೀಫ್ ಕಣ್ಣೀರಾಕಿದ್ದಾನೆ. ಒಂದು ಕಡೆ ಗಡಿಯಲ್ಲಿ ಗುಂಡಿನ ಸದ್ದು, ಇನ್ನೊಂದು ಕಡೆ ಇಸ್ಲಾಮಾಬಾದ್ನಲ್ಲಿ ಪ್ರಧಾನಿಯವರ ಅಳಲು. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇತ್ತೀಚೆಗೆ ರಫ್ತುದಾರರ ಅರ್ಥಾತ್ ಎಕ್ಸ್ಪೋರ್ಟರ್ಸ್ ಮೀಟಿಂಗ್ನಲ್ಲಿ ಮಾತಾಡಿದ್ರು. ಅಲ್ಲಿ ಅವರು ಆಡಿದ ಮಾತುಗಳು ಈಗ ಜಗತ್ತಿನಾದ್ಯಂತ ವೈರಲ್ ಆಗ್ತಾ ಇದ್ದಾವೆ. ಈ ಶಹಬಾಜ್ ಶರೀಫ್ ಏನು ಹೇಳಿದ್ದ ಆ ಮೀಟಿಂಗಲ್ಲಿ? ನಾನು ಮತ್ತು ನನ್ನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಬೇರೆ ದೇಶಗಳಿಗೆ ಹೋದಾಗ ನಮಗೆ ಮುಜುಗರ ಆಗತ್ತೆ. ಪ್ರಪಂಚದಾದ್ಯಂತ ಹಣಕ್ಕಾಗಿ ಅಲಿಯೋದು, ಸಾಲ ಕೇಳೋದು, ಇದೆಲ್ಲ ನಮ್ಮ ಆತ್ಮಗೌರವಕ್ಕೆ ದೊಡ್ಡ ಪೆಟ್ಟಾಗಿದೆ. ನಮಗೆ ನಾಚಿಕೆ ಆಗ್ತಾ ಇದೆ. ನಾವು ಸಾಲ ಕೇಳೋದಕ್ಕೆ, ದುಡ್ಡು ಕೇಳೋದಕ್ಕೆ, ಭಿಕ್ಷೆ ಬೇಡೋದಕ್ಕೆ ನಮಗೆ ಸಾಕಾಗಿ ಹೋಗಿದೆ. ನಮಗೆ ಮರ್ಯಾದೆ ಇಲ್ದಂಗಾಗಿದೆ. ನಾವು ತಲೆ ತೆಗೆಸುವಂತಾಗಿದೆ ಅಂತ ಯಾರು ಹೇಳ್ತಿದ್ದಾರೆ? ಒಬ್ಬ ದೇಶದ ಪ್ರಧಾನಿ, ಅದರಲ್ಲೂ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಎಕ್ಸ್ಪೋರ್ಟರ್ಸ್ ಮುಂದೆ ಒಂದು ಮೀಟಿಂಗ್ ಅಲ್ಲಿ ಹೇಳ್ತಾನೆ. ಒಬ್ಬ ದೇಶದ ಪ್ರಧಾನಿ ಇಷ್ಟು ಓಪನ್ ಆಗಿ ನಮಗೆ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂತ ಒಪ್ಕೊಂಡಿರೋದು ಇದೇ ಮೊದಲು ಇರ್ಬೇಕಂತ ಅನಿಸುತ್ತೆ. ಅವರು ಮುಂದುವರೆದು ಏನ್ ಹೇಳ್ತಾನಂತಂದ್ರೆ, ಆ ಸಾಲ ಕೊಡುವ ದೇಶಗಳು ಹೇಳುವ ಎಷ್ಟೋ ವಿಷಯಗಳಿಗೆ ನಾವು ನೋ ಅಂತ ಹೇಳೋಕೆ ಆಗೋದಿಲ್ಲ. ಅವರು ಹೇಳಿದ ಹಾಗೆ ಕೇಳಬೇಕಾಗತ್ತೆ. ಇದರರ್ಥ ವೀಕ್ಷಕರಿಗೆ ಏನು? ಪಾಕಿಸ್ತಾನ ಈಗ ಸ್ವತಂತ್ರ ದೇಶವಾಗಿ ಉಳಿದುಕೊಂಡಿಲ್ಲ, ಸಾಲ ಕೊಟ್ಟವರ ಗುಲಾಮ ಅಂತ ಆಗೋಗ್ಬಿಟ್ಟಿದೆ. ಅವರೇ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಈಗ ಚೀನಾ ಇಷ್ಟೊಂದು ಸಾಲ ಕೊಟ್ಟಿದೆ ಅಂತಂದರೆ ಚೀನಾ ಏನು ಹೇಳುತ್ತೋ ಅದನ್ನು ನಾವು ಕೇಳಲೇಬೇಕು. ನಾಳೆ ಅಮೇರಿಕ ಏನು ಹೇಳುತ್ತೋ, ಅಮೇರಿಕನೂ ಕೂಡ ಸಾಲ ಕೊಟ್ಟಿದೆ, ಅಮೇರಿಕ ಏನು ಹೇಳುತ್ತೆ ಕೇಳಲೇಬೇಕು. ಇರಾನ್ ಏನು ಹೇಳುತ್ತೆ ಅದನ್ನೇ ಕೇಳಬೇಕು. ಹೀಗೆ ಸಾಲ ಕೊಟ್ಟವರ ಮಾತುಗಳನ್ನು ಕೇಳ್ತಾ ಕೂತ್ಕೊಂಡ್ರೆ, ಈಗ ಒಬ್ಬರು ಹೇಳ್ತಾರೆ ಚೀನಾದವರು ಅಮೇರಿಕಾದ ಪ್ರಾಡಕ್ಟ್ಗಳನ್ನು ತೊಗೊಳ್ಬೇಡಿ ಅಂತ, ಇನ್ನೊಬ್ರು ಹೇಳ್ತಾರೆ, ಅಮೇರಿಕಾದವ್ರು ಹೇಳ್ತಾರೆ ಚೀನಾದ ಪ್ರಾಡಕ್ಟ್ಗಳನ್ನು ತೊಗೊಳ್ಬೇಡಿ ಅಂತ. ಹೀಗೆ ಎಷ್ಟು ದಿನ ಅಂತ ನಾವು ಗುಲಾಮರಾಗಿರೋದು? ಈಗಾಗಲೇ ನಾವು ಗುಲಾಮರಾಗಿದ್ದೀವಿ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾನೆ. ಇನ್ನು ಪಾಕಿಸ್ತಾನಕ್ಕೆ ಈಗ ಯಾರು ಹಣ ಕೊಡ್ತಿದ್ದಾರೆ? ಶರೀಫ್ ಅವರೇ ಲಿಸ್ಟ್ ಮಾಡಿಕೊಟ್ಟಿದ್ದಾರಂತೆ. ಚೀನಾ ಸದಾಕಾಲ ಸ್ನೇಹಿತರಂತೆ. $4 ಬಿಲಿಯನ್ ಸಾಲ ಕೊಟ್ಟಿದ್ದಾರೆ. CPEC ಹೆಸರಲ್ಲಿ $60 ಬಿಲಿಯನ್ ಪ್ರಾಜೆಕ್ಟ್ ಹಾಕಿದ್ದಾರೆ. ಆದರೆ ಚೀನಾ ಸುಮ್ಮನೆ ದುಡ್ಡು ಕೊಟ್ಟಿಲ್ಲ. ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನದ ಆಸ್ತಿಯನ್ನೇ ಬರೆದುಕೊಂಡ್ಬಿಟ್ಟಿದೆ. ಪಾಕಿಸ್ತಾನಕ್ಕೆ $4 ಬಿಲಿಯನ್ ದುಡ್ಡು ಕೊಟ್ಟು ಅಥವಾ ಸಾಲ ಕೊಟ್ಟು ಇಡೀ ಅರ್ಧ ದೇಶವನ್ನೇ ಬರೆದುಕೊಂಡು ಬಿಟ್ಟಿದೆಯಂತೆ. ಇನ್ನು ಸೌದಿ ಅರೇಬಿಯಾ $3 ಬಿಲಿಯನ್ ಠೇವಣಿ ಇಟ್ಟಿದೆ, ಪೆಟ್ರೋಲ್ ಸಾಲ ಕೊಟ್ಟಿದೆ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬೇಕಲ್ಲ, ಇಂಪೋರ್ಟ್ ಮಾಡ್ಕೊಳ್ಬೇಕಲ್ಲ ಪಾಕಿಸ್ತಾನ. ಸೌದಿ ಅರೇಬಿಯಾದಿಂದ $3 ಬಿಲಿಯನ್ ದುಡ್ಡನ್ನು ಅಥವಾ ಸಾಲವನ್ನು ಪಡೆದುಕೊಂಡಿದೆ. ಇನ್ನು ಯುನೈಟೆಡ್ ಅರಬ್ಸ್ ಆಫ್ ಎಮಿರೇಟ್ಸ್ UAE $2 ಬಿಲಿಯನ್ ಸಾಲ ಕೊಟ್ಟಿದೆ. ಕತಾರ್ $3 ಬಿಲಿಯನ್ ಹೂಡಿಕೆ ಮಾಡಿದೆ. ಇವರೆಲ್ಲರೂ ದುಡ್ಡು ಕೊಡ್ತಿರೋದು ಪ್ರೀತಿಗಲ್ಲ, ಬಡ್ಡಿಗೆ. ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಹಳೆ ಸಾಲದ ಬಡ್ಡಿ ಕಟ್ಟೋಕೆ ಹೊಸ ಸಾಲ ತೆಗೆದುಕೊಳ್ತಿದ್ದಾರೆ. ಇದೊಂದು ಅರ್ಥದಲ್ಲಿ ಇದೊಂದು ವಿಷವರ್ತುಲ.
ಇದರಿಂದ ಹೊರಬರೋದು ಅಸಾಧ್ಯ. ಅಂಕಿಅಂಶಗಳ ಸತ್ಯ ಈಗ ಜಗಜ್ಜಾಹೀರಾಗಿದೆ. ವೀಕ್ಷಕರೇ, ಪಾಕಿಸ್ತಾನದ ಆರ್ಥಿಕ ಸ್ಥಿತಿಯನ್ನ ನಂಬರ್ಗಳಲ್ಲಿ ನೋಡಿದ್ರೆ ಎದೆ ಜಲ್ಲನಿಸದೇ ಇರೋದಿಲ್ಲ. ನೋಡಿ, ಬಡತನ 45% ಜನ ಪಾಕಿಸ್ತಾನದಲ್ಲಿ ಬಡವರಾಗಿದ್ದಾರೆ. ಅಂದ್ರೆ ಪ್ರತಿ ಇಬ್ಬರಲ್ಲಿ ಒಬ್ರು ಊಟಕ್ಕೆ ಪರದಾಟ ಮಾಡ್ತಾ ಇದ್ದಾರೆ. ತೀವ್ರ ಬಡತನ. 16.5% ಜನರಿಗೆ ಒಂದು ಹೊತ್ತಿನ ಊಟಕ್ಕೂ ಗತಿಯಿಲ್ಲ ಪಾಕಿಸ್ತಾನದಲ್ಲಿ. ನಿರುದ್ಯೋಗ, 80 ಲಕ್ಷಕ್ಕೂ ಹೆಚ್ಚು ಯುವಕರು ಕೆಲಸ ಇಲ್ಲದೆ ಬೀದಿ ಅಲೆದಾಡ್ತಾ ಇದ್ದಾರೆ. ಇವ್ರು ತಲೆ ಕೆಡಿಸ್ತಾ ಇರೋದು ಈ ಉಗ್ರ ಸಂಘಟನೆಗಳು. ನೀವು ಡಾಕ್ಟರ್ ಆಗಬೇಡಿ, ಇಂಜಿನಿಯರ್ ಆಗಬೇಡಿ, ನೀವು ಸ್ಕೂಲ್ಗೆ ಹೋಗಬೇಡಿ ಅಥವಾ ಶಿಕ್ಷಣ ಪಡಿಬೇಡಿ, ನೀವು ಉಗ್ರ ಸಂಘಟನೆಯೊಂದಿಗೆ ಬನ್ನಿ, ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಈ ಯುವಕರ ಕೈಗೆ ಅಥವಾ ಈ ನಿರುದ್ಯೋಗಿಗಳ ಕೈಗೆ ಬಂದೂಕುಗಳನ್ನು ಕೊಟ್ಟು ಉಗ್ರರನ್ನಾಗಿ ಮಾಡ್ತಾ ಇರುವಂತಹ ಸಂಘಟನೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇನ್ನು ಸಾರ್ವಜನಿಕ ಸಾಲ 76,000 ಶತಕೋಟಿ ರೂಪಾಯಿ ದಾಟಿದೆ. ಪಾಕಿಸ್ತಾನ ದಿವಾಳಿಯಾಗೋದಕ್ಕೆ ಇದೊಂದೇ ಸಾಕ್ಷಿ ಸಾಕು. ಇಂತಹ ಪರಿಸ್ಥಿತಿಯಲ್ಲಿ IMF ಹತ್ತಿರ ಸಾಲ ಕೇಳೋದಕ್ಕೆ ಹೋದರೆ ಅವರು ಹಾಕೋ ಕಂಡೀಷನ್ಗಳು ಜನಸಾಮಾನ್ಯರ ರಕ್ತ ಹೀರುವಂತಿದೆ. ಕರೆಂಟ್ ಬಿಲ್ ಜಾಸ್ತಿ ಮಾಡಿ, ಟ್ಯಾಕ್ಸ್ ಜಾಸ್ತಿ ಮಾಡಿ ಅಂತ IMF ಹೇಳುತ್ತೆ. ಅದನ್ನು ಮಾಡಿದರೆ ಜನ ದಂಗೆ ಏಳ್ತಾರೆ, ಮಾಡದಿದ್ರೆ ದೇಶ ನಡೆಯೋದಿಲ್ಲ. ಇದು ಶಹಬಾಜ್ ಶರೀಫ್ನ ನಿದ್ದೆಗೆಡಿಸಿದೆ. ಇನ್ನು ನೀವು ಕೇಳಬಹುದು, ಸಾರ್, ಬಲೂಚಿ ದಾಳಿಗೂ ಈ ಆರ್ಥಿಕತೆಗೂ ಏನು ಸಂಬಂಧ ಅಂತ. ತುಂಬ ದೊಡ್ಡ ಸಂಬಂಧ ಇದೆ ವೀಕ್ಷಕರೇ. ಚೀನಾ ಪಾಕಿಸ್ತಾನದಲ್ಲಿ ಹೂಡಿಕೆ ಮಾಡಿರೋದು ಎಲ್ಲಿ? ಗ್ವಾದರ್ ಬಂದರಿನಲ್ಲಿ. ಆ ಗ್ವಾದರ್ ಬಂದರು ಎಲ್ಲಿರೋದು? ಇದೇ ಬಲೂಚಿಸ್ತಾನದಲ್ಲಿ. ಇವತ್ತು BLA ಅರ್ಥಾತ್ ಬಲೂಚಿ ಲಿಬರಲ್ ಆರ್ಮಿ ಉಗ್ರರು ಗ್ವಾದರ್ ಮೇಲೇನೆ ದಾಳಿ ಮಾಡಿದ್ದಾರೆ. ಚೀನಾಗೆ ಈಗ ಭಯ ಶುರುವಾಗಿದೆ. ನನ್ನ $60 ಬಿಲಿಯನ್ ಪ್ರಾಜೆಕ್ಟ್ಗೆ ಸೇಫ್ಟಿ ಇಲ್ಲ ಅಂದರೆ ನಾನು ಯಾಕೆ ದುಡ್ಡು ಕೊಡಲಿ ಅಂತ ಚೀನಾ ಕೇಳಿದ್ರೆ ಪಾಕಿಸ್ತಾನವನ್ನು, ಆಗ ಪಾಕಿಸ್ತಾನದ ಕತೆ ಮುಗಿತು ಅಂತ ಅರ್ಥ. ಬಲೂಚಿ ಹೋರಾಟಗಾರರಿಗೆ ಗೊತ್ತು, ಪಾಕಿಸ್ತಾನದ ಆರ್ಥಿಕತೆಯ ಕತ್ತು ಹಿಸುಕಬೇಕು ಅಂತಂದ್ರೆ ಚೀನಾ ಪ್ರಾಜೆಕ್ಟ್ಗಳ ಮೇಲೆ ಗುಂಡು ಹಾರಿಸಬೇಕು, ಬಾಂಬ್ ಸ್ಫೋಟಿಸಬೇಕು ಅಂತ. ಇದನ್ನೇ ಬಲೂಚಿಸ್ತಾನಿಗಳು ಆಪರೇಷನ್ ಹೆರೋಫ್ ಮೂಲಕ ಮಾಡ್ತಾ ಇದ್ದಾರೆ. ರಸ್ತೆಗಳನ್ನು ಬಂದ್ ಮಾಡಿದ್ರೆ ಸರಕು ಸಾಗಾಣಿಕೆ ನಿಲ್ಲತ್ತೆ, ವ್ಯಾಪಾರ ನಿಂತರೆ ದುಡ್ಡು ಬರೋದಿಲ್ಲ, ದುಡ್ಡು ಬರಲಿಲ್ಲ ಅಂತಂದ್ರೆ ಭಿಕಾರಿ ಆಗೋದು ಪಾಕಿಸ್ತಾನ. ಇನ್ನು ಪಾಕಿಸ್ತಾನದ ಭವಿಷ್ಯ ಏನು ಮುಂದೆ? ಹೋಳಾಗುತ್ತಾ ದೇಶ? ಇದೆಲ್ಲವನ್ನ ನೋಡ್ತಾ ಇದ್ರೆ ಒಂದು ಪ್ರಶ್ನೆ ಕಾಡೋದು ಸಹಜ. ಪಾಕಿಸ್ತಾನ ಒಂದಾಗಿ ಉಳಿಯುತ್ತಾ ಅಥವಾ ಬಾಂಗ್ಲಾದೇಶದಂತೆ ಇಬ್ಬಾಗವಾಗಿ ಹೋಗುತ್ತಾ? 1971ರಲ್ಲಿ ಬಾಂಗ್ಲಾದೇಶ ಬೇರೆಯಾಯಿತು. ಈಗ ಬಲೂಚಿಸ್ತಾನ್ ಕೂಡ ಅದೇ ದಾರಿಯಲ್ಲಿದೆ. ಅಲ್ಲಿನ ಜನರಿಗೆ ಪಾಕಿಸ್ತಾನದ ಮೇಲೆ ನಂಬಿಕೆ ಇಲ್ಲ. ನಮ್ಮ ಸಂಪತ್ತನ್ನು ಲೂಟಿ ಮಾಡಿ ಪಂಜಾಬ್ ಪ್ರಾಂತ್ಯಗಳನ್ನು ಬೆಳೆಸ್ತಾ ಇದ್ದಾರೆ ಎನ್ನುವುದು ಬಲೂಚಿಸ್ತಾನಿಗಳ ದೊಡ್ಡ ಸಿಟ್ಟಾಗಿದೆ. ಈಗಾಗಲೇ ಶಹಬಾಜ್ ಶರೀಫ್ ಮತ್ತು ಈ ಆಸಿಮ್ ಮುನೀರ್ ಇದಾನಲ್ಲ, ಇವರಿಬ್ಬರ ಮೂರ್ಖತನಕ್ಕೆ ಇಡೀ ದೇಶವೇ ಕೊಳ್ಳೆ ಹೊಡೆದು ಹೋಗ್ಬಿಟ್ಟಿದೆ, ಇಡೀ ದೇಶವೇ ಮಾರು ಹೋಗ್ಬಿಟ್ಟಿದೆ, ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ಪಾಕಿಸ್ತಾನದಲ್ಲಿರುವಂತಹ ಜನ ಗುಳೆ ಏಳ್ತಾ ಇದ್ದಾರೆ, ದಂಗೆ ಏಳ್ತಾ ಇದ್ದಾರೆ. ಸೇನೆ ಬಲ ಪ್ರಯೋಗ ಮಾಡಿದಷ್ಟು ಉಗ್ರರ ದಾಳಿ ಹೆಚ್ಚಾಗ್ತಾ ಇದ್ದಾವೆ. ಆರ್ಥಿಕವಾಗಿ ದಿವಾಳಿಯಾಗಿರೋ ಪಾಕಿಸ್ತಾನಕ್ಕೆ ಈ ಯುದ್ಧವನ್ನ ನಡೆಸುವ ಶಕ್ತಿ ಇಲ್ಲ. ಸೈನಿಕರಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ. ಸಂಬಳ ಬಿಡಿ, ಒಂದು ಹೊತ್ತು ಊಟ ಹಾಕೋದಕ್ಕೆ ಪಾಕಿಸ್ತಾನ ಶಹಬಾಜ್ ಶರೀಫ್ನ ಹತ್ರ ಒಂದು ಹೊತ್ತು ಊಟ ಹಾಕೋದಕ್ಕೆ, ಇಡೀ ದೇಶದ ಜನರಿಗಲ್ಲ, ತನ್ನ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸೈನಿಕರಿಗೆ ಒಂದು ಹೊತ್ತು ಕರೆಕ್ಟಾಗಿ ಊಟ ಹಾಕುವಂತಹ ಗತಿ ಇಲ್ಲ. ಅಂದರೆ ಊಟನೂ ಸಿಗ್ತಿಲ್ಲ, ಊಟ ಕೊಡೋದಕ್ಕೂ ದುಡ್ಡಿಲ್ಲ. ಇನ್ನು ಯುದ್ಧ ಎಲ್ಲಿಂದ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅಂತಿಮವಾಗಿ ಹೇಳೋದಿಷ್ಟೇ ವೀಕ್ಷಕರೇ, ಇದು ಪಾಕಿಸ್ತಾನಕ್ಕೆ ಕರ್ಮದ ಫಲ ಅಂತ ಅನ್ನಬಹುದು. ಯಾವ ಉಗ್ರರನ್ನ ಅವರು ಭಾರತದ ವಿರುದ್ಧ ಬಳಸೋದಕ್ಕೆ ಸಾಕಿ ಬೆಳೆಸಿದ್ರು, ಇವತ್ತು ಅದೇ ಉಗ್ರವಾದ ಬೇರೆ ರೂಪ ಪಡೆದು ಅವರನ್ನೇ ಕಚ್ಚುತ್ತಾ ಇದೆ. ತೆಹರಿಕೆ ತಾಲಿಬಾನ್ ಒಂದು ಕಡೆ, ಬಲೂಚಿ ಲಿಬರೇಷನ್ ಆರ್ಮಿ ಇನ್ನೊಂದು ಕಡೆ. ಈ ನಡುವೆ ಸಿಕ್ಕಾಕಿಕೊಂಡು ನಲಗ್ತಾ ಇರೋದು ಅಲ್ಲಿನ ಅಮಾಯಕ ಜನ ಮತ್ತು ದಿಕ್ಕೆಟ್ಟ ಸರ್ಕಾರ. ಶಹಬಾಜ್ ಶರೀಫ್ ಅವರ ನಾಚಿಕೆಯಾಗ್ತಿದೆ ಅನ್ನೋ ಮಾತು ಕೇವಲ ಆರ್ಥಿಕತೆಗೆ ಸೀಮಿತವಲ್ಲ ವೀಕ್ಷಕರೇ, ಅದು ಅವರ ದೇಶದ ಇಂದಿನ ಸ್ಥಿತಿಗೆ ಹಿಡಿದಂತಹ ಕನ್ನಡಿ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಬಲೂಚಿಸ್ತಾನ ಮುಂದೊಂದು ದಿನ ಸ್ವತಂತ್ರ ದೇಶವಾಗಬೇಕಾ? ಸ್ವತಂತ್ರ ದೇಶವಾಗುತ್ತಾ? ಪಾಕಿಸ್ತಾನ ಈ ಆರ್ಥಿಕ ಸಂಕಷ್ಟದಿಂದ ಮೇಲೇಳೋದಕ್ಕೆ ಸಾಧ್ಯವಾಗುತ್ತಾ? ಭಾರತ ಈ ಸಂದರ್ಭದಲ್ಲಿ ಏನ್ ಮಾಡಬೇಕು?
ಸುಮ್ಮನೆ ನೋಡ್ಕೊಂಡಿರಬೇಕಾ ಅಥವಾ ಎಚ್ಚರಿಕೆಯಿಂದ ಇರಬೇಕಾ? ಮೋದಿಯವರು ಕೊಡ್ತಾ ಇರುವಂತಹ ನೀರು, ಬೇಳೆಕಾಳು, ಊಟ, ಅಕ್ಕಿ, ಸಾಂಬಾರು ಪದಾರ್ಥ ಪಾಕಿಸ್ತಾನಕ್ಕೆ ಬಂದ್ ಮಾಡಿಬಿಡಬೇಕಾ? ಪಾಕಿಸ್ತಾನದಲ್ಲಿರುವಂತಹ ಶಹಬಾಜ್ ಶರೀಫ್, ಆಸಿಮ್ ಮುನೀರ್ಗೆ ಮತ್ತೆ ಬುದ್ಧಿ ಕಲಿಸಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.